ಸ್ನೇಹಿತರೆ ನಮಸ್ಕಾರ. ಲೋಕಾಯುಕ್ತ ಎಸ್ಪಿ ಆಗಿದ್ದ IPS ಅಧಿಕಾರಿ ಶಿವಪ್ರಕಾಶ್ ದೇವರಾಜು ಅವರಿಗೆ ಸ್ಥಳ ತೋರಿಸದೆ ಎತ್ತಂಗಡಿ ಮಾಡಿರುವ ಬಗ್ಗೆ ಕಳೆದ ಬಾರಿ ನಾವು ವಿಡಿಯೋವೊಂದನ್ನು ಮಾಡಿದ್ವಿ. ಈ ವಿಡಿಯೋದಲ್ಲಿ ಅವರು ಇತ್ತೀಚೆಗೆ ನಿರ್ವಹಿಸಿದ್ದ ಕೆಲವು ಪ್ರಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. 2014ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದ ಶಿವಪ್ರಕಾಶ್ ದೇವರಾಜು ಅವರು ಸ್ವತಃ ತಾವೇ ಆಸಕ್ತಿ ತೋರಿಸಿ 2025ರ ಜುಲೈನಲ್ಲಿ ಲೋಕಾಯುಕ್ತ ಇಲಾಖೆಗೆ ಬಂದಿದ್ದರು. ಅವರು ಬಂದ ಮೇಲೆ ಲೋಕಾಯುಕ್ತಕ್ಕೆ ಹೊಸ ಕಳೆ ಬಂದಿತ್ತು ಅಂತಲೇ ಹೇಳ್ಬೋದು. ಕೇವಲ 11 ತಿಂಗಳ ಅವಧಿಯಲ್ಲಿ ಅವರು ಮಾಡಿದ ಕೆಲಸಗಳು ಸಾಮಾನ್ಯವಾದದ್ದಲ್ಲ. ಅವರ ಅಧಿಕಾರಾವಧಿಯಲ್ಲಿ ಲಂಚ ತೆಗೆದುಕೊಳ್ಳುತ್ತಿದ್ದಾಗಲೇ ಅಧಿಕಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಪ್ರಕರಣಗಳು ಬರೋಬ್ಬರಿ 31 ಪ್ರಕರಣಗಳು. ಕೋಟಿ ಅಕ್ರಮ ಆಸ್ತಿ ಇಟ್ಟುಕೊಂಡಿದ್ದ 17 ಪ್ರಭಾವಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಪ್ರಕರಣವನ್ನು ದಾಖಲಿಸಿದರು. ಲೋಕಾಯುಕ್ತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಮತ್ತು ವಿಜಯಪುರಕ್ಕೆ ತಮ್ಮ ಟೀಮನ್ನು ಕಳುಹಿಸಿ ಅಲ್ಲಿನ ಭ್ರಷ್ಟ ಅಧಿಕಾರಿಗಳನ್ನು ಜೈಲಿಗಟ್ಟಿದ್ರು. ಬೆಸ್ಕಾಂ, ಕಂದಾಯ ಇಲಾಖೆ, ಅಬಕಾರಿ ಇಲಾಖೆ ಹೀಗೆ ಎಲ್ಲೆಲ್ಲಿ ಭ್ರಷ್ಟಾಚಾರದ ವಾಸನೆ ಇತ್ತೋ ಅಲ್ಲೆಲ್ಲ ಶಿವಪ್ರಕಾಶ್ ದೇವರಾಜು ಅವರ ತಂಡ ಒಂದು ಸಂಚಲನವನ್ನು ಸೃಷ್ಟಿಸಿತ್ತು. ವರ್ಗಾವಣೆ ಆಗುವ ಮುನ್ನ ಶಿವಪ್ರಕಾಶ್ ದೇವರಾಜು ಅವರು ನಿರ್ವಹಿಸಿದ 3 ಪ್ರಮುಖ ಪ್ರಕರಣಗಳು ಹೀಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕೇಸ್. ವರ್ಗಾವಣೆ ಆದೇಶ ಹೊರಬೀಳುವ ಒಂದು ದಿನದ ಮುಂಚೆ ಅಂದರೆ ಜುಲೈ 9ನೇ ತಾರೀಕು ಲೋಕಾಯುಕ್ತ ಪೊಲೀಸರು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ BZ ಜಮೀರ್ ಅಹಮದ್ ಖಾನ್ ವಿರುದ್ಧ ಸುಮಾರು 20 ಕೋಟಿ ರೂಪಾಯಿ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಈ ತನಿಖೆಯ ನೇತೃತ್ವವನ್ನು ವಹಿಸಿದ್ದು ಇದೇ ಶಿವಪ್ರಕಾಶ್ ದೇವರಾಜ್. ಪತ್ರ ಬರೆದ 24 ಗಂಟೆಯೊಳಗೆ ಅಧಿಕಾರಿಯೇ ಔಟ್ ಆಗಿದ್ದರೆ ಇದು ಬರೀ ಕಾಕತಾಳೀಯವೇ ಅಥವಾ ಪ್ರಭಾವಿಗಳ ಒತ್ತಡವೇ? ಅದನ್ನು ನೀವೇ ಹೇಳಬೇಕು. ಪ್ರಕರಣ 2, ಅಬಕಾರಿ ಇಲಾಖೆಯ ಹಗರಣ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಹಾಗೂ ಅಬಕಾರಿ ಇಲಾಖೆಯ ಹೆಚ್ಚುವರಿ ಕಮಿಷನರ್ ಆದ YD ಮಂಜುನಾಥ್ ಅವರ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿ ಕೋಟ್ಯಾಂತರ ರೂಪಾಯಿ ನಗದು, ಚಿನ್ನ ಪತ್ತೆ ಹಚ್ಚಿದ್ದರ ಹಿಂದೆ ಇದ್ದಿದ್ದು ಇದೇ ಎಸ್ಪಿ. ಇದು ಸರ್ಕಾರದ ಪ್ರಭಾವಿ ವಲಯವನ್ನು ಒಂದು ಕ್ಷಣ ಕೆರಳಿಸಿತ್ತು. 3ನೇ ಪ್ರಕರಣ, ಯಲಹಂಕದ ಗೋಮಾಳ ಭೂ ಹಗರಣ. ಇತ್ತೀಚೆಗಷ್ಟೇ ಬೆಂಗಳೂರು ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿದ್ದ ಜಗದೀಶ್ ಅವರ ನಿವಾಸ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿ ಯಲಹಂಕ ಬಳಿ ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಗೋಮಾಳ ಜಮೀನನ್ನು ಖಾಸಗಿಯವರಿಂದ ಅಕ್ರಮವಾಗಿ ಪರಭಾರೆ ಮಾಡಲು ಯತ್ನಿಸಿದ ದೊಡ್ಡ ಜಾಲವನ್ನೇ ಶಿವಪ್ರಕಾಶ್ ಬಯಲಿಗೆಳೆದಿದ್ರು. ಈ 3 ಪ್ರಕರಣಗಳೇ ಅವರ ಎತ್ತಂಗಡಿಗೆ ಕಾರಣವಾದವೇನೋ ಎಂಬ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಲಾರಂಭಿಸಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇಂತಹ ಇನ್ನಷ್ಟು ನೇರ ಸತ್ಯದ ಪರವಾದ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ.